ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಅದ್ದೂರಿ ಆಚರಣೆ. ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಶಾಸಕ ಜೆಎನ್ ಗಣೇಶ್ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸರಾವ್ ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಕಂಪ್ಲಿ ಕೆಆರ್ ಶ್ರೀಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜೂಕಲ ಮಂಜು ನಾಯಕ್, ತಹಶೀಲ್ದಾರರು ಕಂಪ್ಲಿ ಡಿ ಮಲ್ಲಿಕಾರ್ಜುನ್, ಮುಖ್ಯಾಧಿಕಾರಿ ಕಂಪ್ಲಿ ಪುರಸಭೆ ಕೆಬಿ ವಾಸುಕುಮಾರ್, ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಕಂಪ್ಲಿ ಎನ್ ಹಬೀಬ್ ರೆಹಮಾನ್ ಅಧ್ಯಕ್ಷರು, ಎಪಿಎಂಸಿ ಕಂಪ್ಲಿ ಹಿರಿಯ ಗಣ್ಯ ವ್ಯಕ್ತಿಗಳಾದ ಆರ್ವಿ ಬಸವನಗೌಡ, ಶಿಕ್ಷಣ ಇಲಾಖೆ ವತಿಯಿಂದ ಟಿಎಂ ಬಸವರಾಜ್, ಪ್ರೌಢಶಾಲಾ ವಿಭಾಗದ ಇಸಿಒ ಉಪ ಪ್ರಾಂಶುಪಾಲರಾದ ಸುಜಾತ ಉಪಸ್ಥಿತರಿದ್ದರು. ಅತ್ಯುತ್ತಮ ನಿರೂಪಣೆ ಮಾಡುವಲ್ಲಿ ಶಿಕ್ಷಕ ಶಂಕರ್ ಮೂರ್ತಿ ಹಾಗೂ ತಾಲೂಕು ಕಚೇರಿ ಲಕ್ಷ್ಮಣ್ ನಾಯಕ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜೈ ಭೀಮ್ ಘೋಷಣೆಗೆ ವಿದ್ಯಾರ್ಥಿಗಳಿಂದ ಜೈಕಾರ ಹಾಕಿಸುವ ಮೂಲಕ ಭಾಷಣ ಪ್ರಾರಂಭ ಮಾಡಿದ ಶಾಸಕ ಗಣೇಶ್, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನೇಕ ರೀತಿಯಲ್ಲಿ ನಮ್ಮ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆ ಎಂದು ತಿಳಿಸಿ ಶಾಲಾ ಮಕ್ಕಳ ನೃತ್ಯಗಳನ್ನು ವೀಕ್ಷಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ್, ಪ್ರಜಾಪವರ್ ಟಿವಿ, ಕಂಪ್ಲಿ. ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಿತ್ತು. ಹಂಗಾಗಿ ಇವತ್ತೆಲ್ಲರೂ ಯಾವುದೇ ಜಾತಿ ಧರ್ಮ ಮತ್ತೊಂದಿಲ್ಲ, ಎಲ್ಲರಿಗೂ ಕೂಡ ಇಂಥ ಸೌಲಭ್ಯಗಳು ಕೊಟ್ಟರೆ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ಗ್ಯಾರಂಟಿಗಳು ಕೂಡ ಕೊಟ್ಟಂತ ಮಾನ್ಯ ಸಿದ್ದರಾಮಯ್ಯ ಸರ್ಗಳಿಗೆ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡ್ತಿದ್ವಿ. ಯಾಕಂದ್ರೆ ಈಗಾಗಲೇ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ ಇರಲಿ, ಗಾಂಧಿ ತತ್ವ ಶಾಲೆ ಇರಲಿ,